ನೋಡಿ ಹೋಗಿದ್ದಾರೆ ಟಿಕೆಟ್ ತರೋದಕ್ಕೆ. ಸೊ ಎಷ್ಟು ಟಿಕೆಟ್ ಒಬ್ಬರು ಎಷ್ಟಾದರೂ ತೊಗೊಂಬರ್ಬೋದು. ಸೊ ಅಲ್ಲಿ ರಶ್ ಆಗುತ್ತೆ ಅಂದ್ಬಿಟ್ಟು ಯಾರಾದರೂ ವೆಯ್ಟ್ ಮಾಡೋರಿದ್ದರೆ ಈ ಕಡೆ ವೆಯ್ಟ್ ಮಾಡ್ಬೋದು. ಟಿಕೆಟ್ ತೊಗೊಳೋರು ಒಬ್ಬರು ಹೋಗಿ ಟಿಕೆಟ್ ತೊಗೋಬೇಕು. ಸೊ ಅದಕ್ಕೆ ಎಷ್ಟು ಕಾಸ್ಟು, ಕೇಬಲ್ ಕಾರ್ಗೆ ಎಷ್ಟು, ಸೈಟ್ ಸೀಯಿಂಗ್ಗೆ ಎಷ್ಟು ಅಂತ ಅವ್ರು ಬಂದಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಯಿತು. ಮತ್ತು ನಿನ್ನೆ ರಾತ್ರಿ ಎಷ್ಟು ಮಳೆ ಬಂತೋ ಅಷ್ಟೇ ಡಬಲ್ ಬಿಸಿಲಿದೆ. ಸೊ ನೋಡಿ, ಟಿಕೆಟ್ 325 ಅಂತ ಇದೆ ಅಲ್ಲಿ. ಸೊ ಡ್ರಿಂಕಿಂಗ್ ವಾಟರ್, ರೆಸ್ಟಿಂಗ್ ಪ್ಲೇಸ್ ಆರ್ ಅವೈಲೇಬಲ್ ಡ್ಯೂರಿಂಗ್ ದ ಜರ್ನಿ ಬಿಟ್ವೀನ್ ದ ರಾಕ್ಸ್ ಆ್ಯಂಡ್ ಫಾರೆಸ್ಟ್ ಅಂತಂದರೆ, ಸೊ ರಾಕ್ಸ್ ಆ್ಯಂಡ್ ಫಾರೆಸ್ಟ್ ಮಧ್ಯದಲ್ಲಿ ಕೂಡ ನಮಗೆ ಡ್ರಿಂಕಿಂಗ್ ವಾಟರ್ ಮತ್ತು ರೆಸ್ಟಿಂಗ್ ಪ್ಲೇಸ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು. ಸ್ಟೇರ್ಸ್ ಬಂದರೂ ನಿಮಗೆ ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಗಾಯಿತು, ಫ್ರೆಶ್ ಅಪ್ ಆಗಿ ಇವಾಗ ವರ್ಕಳಾಗಿ ಹೊರಟಿದ್ದೀವಿ. ಜಟಾಗೆಲ್ಲ ನೋಡೋಣ ಅಂತ. ಇಲ್ಲಿ ನನ್ನ ಹೆಂಡತಿ ರೆಡಿಯಾಗಿ ನಿಂತಿದ್ದಾಳೆ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ವರ್ಕಳಾಗಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋದು, ಏನು ತಿನ್ನೋದು ಅಂತಲೇ ದೊಡ್ಡ ಯೋಚನೆ. ನಿಯರ್ ಬೈ ಹೋಟೆಲ್ ಮಸಾಲೆ ದೋಸೆನೇ ನನ್ನ ಫೇವ್ರೇಟ್. ಆದರೆ ಏನೋ ಹೇಳ್ತಿದ್ದೀರಿ, ನಿಯರ್ ಬೈ ಹೋಟೆಲ್ ಯಾವುದಾದ್ರು ಇದೆಯಾ ನೋಡ್ಬಿಟ್ಟು ಅಲ್ಲಿ ಟಿಫನ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ. ಅದೇ ತಿನ್ನೋದು ಮಸಾಲೆ ದೋಸೆನೇ, ಆದ್ರೂ ಯೋಚನೆ ಮಾಡ್ತೀನಿ ಏನು ತಿನ್ನೋದು ಅಂತ. ಸೊ ನೀವು ಹೀಗೇನಾ ಅಂತ ಕಮೆಂಟ್ ಮಾಡಿ. ವೆಲ್ಕಮ್ ಟು ಅವರ್ ಡೇ ಟು ವ್ಲಾಗ್. ಇಲ್ಲಿ ಯಾವ್ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಏನು ಅಂತ ಒಂದು ವ್ಲಾಗಲ್ಲಿ ಹೇಳ್ತೀವಿ. ನೀವು ಅದೇ ಥರ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನೋಡ್ಕೊಂಡು ಬನ್ನಿ. ಚೆನ್ನಾಗಿದೆ ಪ್ಲೇಸಸ್ಗಳು, ಯಾವುದು ಇಗ್ನೋರ್ ಮಾಡೋ ಥರ. ಶಿವ ಎಷ್ಟು ಸಖತ್ತಾಗಿತ್ತು ಗೈಸ್. ಅಥವಾ ಹೋಗಿ ಫೋಟೋ ತೊಗೊಳ್ತಾ ಇದ್ದೆ, ವೈಬ್ರೇಷನ್ ಆಗುತ್ತೆ ಹಂಗಿದೆ. ತುಂಬ ಚೆನ್ನಾಗಿತ್ತು. ಒಂದೊಂದು ಡೀಟೇಲಿಂಗ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೆನ್ನೆ ಅಷ್ಟು ಮಳೆ ಬಂತು, ನೋಡ್ತೀವೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಹಾಫ್ ಆನ್ ಅವರ್ ನಿಲ್ಲಿಸಿದ್ವಿ ಒಂದು ಕಡೆ, ಹೋಗಿ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಇಟ್ಸ್ ನಾಟ್ ಟುಡೇಸ್ ಔಟ್ಫಿಟ್. ಸೊ ನೋಡಿ, ಇವತ್ತು ಇವ್ರ ಔಟ್ಫಿಟ್ ಈ ಥರ ಇದೆ. ಕ್ರಾಕ್ಸ್, ಜೀನ್ಸ್ ಪ್ಯಾಂಟ್ ಹಾಗೂ ಶರ್ಟ್. ಈ ಶರ್ಟ್ ಎಲ್ಲಿ ತೊಗೊಂಡಿದ್ದೆ ಹೇಳಿ? ಈ ಶರ್ಟ್ ಎಲ್ಲಿ ತೊಗೊಂಡಿದ್ದೆ? ಎಸ್, ಇವಾಗ ನನ್ನ ಡ್ರೆಸ್ ತೋರಿಸ್ತಾರೆ, ವೆಯ್ಟ್ ಮಾಡಿ. ಇದು ಮೇಡಮ್ ಅವ್ರ ಔಟ್ಫಿಟ್ಟು. ಫುಲ್ ರೆಡಿಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಗೈಸ್, ಇವಾಗ ನಾವು ಇಡ್ಲಿ ತೊಗೊಂಡಿದ್ದೀನಿ. ನಾನು ಮಸಾಲೆ ದೋಸೆ ಸ್ಕಿಪ್ ಮಾಡಿದ್ದೀನಿ, ಬಿಕಾಸ್ ಬೆಳಗ್ಗೆ ಆಯಿಲ್ ಐಟಮ್ ಬೇಡ ಅಂದ್ಬಿಟ್ಟು ಇಡ್ಲಿ ತೊಗೊಂಡಿದ್ದೀನಿ. ಇವರು ಇಡ್ಲಿ ಮತ್ತು ವಡೆ ತೊಗೊಂಡಿದ್ದಾರೆ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕ್ವಿಕ್ಕಾಗಿ ಹೊರಡೋಣ. ನೋಡಿ ಗೈಸ್, ಅಲ್ಲಿ ಲುಲು ಮಾಲ್. ನಾವು ಬೆಂಗಳೂರಲ್ಲಿ ಮಿಸ್ ಮಾಡ್ಕೊಳ್ತೀವಿ ಅಂದ್ಬಿಟ್ಟು. ಸೊ ಯಾಕೆ ಮಿಸ್ ಮಾಡ್ಕೊಳ್ತೀರಾ, ಕೇರಳಲ್ಲೂ ತೋರಿಸ್ತೀವಿ ಅಂತ ಲುಲು ಮಾಲ್ ನೋಡಿ. ಸೇಮ್ ಹಾಗೆ ಇದೆ. ಎಲ್ಲಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಕಾಸ್ಟಿಕ್ 70 ಅಂತೆ ಗೈಸ್. ಸೊ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ವಿ. ನೋಡಿ, ಮಲೈ ತೊಗೊಂಡಿದ್ದೀವಿ.
ಫೈನಲಿ ಯಾರೇನು ಜಟಾಯು ಕೇಬಲ್ ಕಾರ್ ಹೋಗಬೇಕು. ಅದಕ್ಕೆ ಎಷ್ಟಾಗುತ್ತೆ ಏನು ಅಪ್ ಆ್ಯಂಡ್ ಡೌನ್ ಎಲ್ಲ ಸೇರಿಸಿ ಎಷ್ಟಾಗುತ್ತೆ ಇವಾಗ ಇಲ್ಲಿವರೆಗೂ ಬಂದಿದ್ದಲ್ಲ ಗೈಸ್. ನೋಡಿ ಎಷ್ಟು ಜನ ಇದ್ದಾರೆ. ಸೊ 2 ವೀಲರ್ ಪಾರ್ಕಿಂಗ್ ಈ ಕಡೆ, ರೆಂಟಲ್ ಬೈಕ್ ತಗೊಳ್ಳೋದ್ರಿಂದ ಪಾರ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ. ಸೊ ನೋಡಿ ಗಾಯ್ಸ್, ಟ್ರೀ. ಸೊ ಅಲ್ಲಿ ಹೋಗ್ಬಿಟ್ಟು ಇವಾಗ ಕೇಬಲ್ ಕಾರ್ ಅಲ್ಲೂ ಹೋಗ್ಬೋದು. ಸ್ಟೆಪ್ಸ್ ಎಷ್ಟಿದೆ? 1800 to 1000. ಅದೇ 1500 ಮೇಲೆ ಸ್ಟೆಪ್ಸ್ ಇದೆ ನಡ್ಕೊಂಡು ಹೋಗೋದಕ್ಕೆ. ಜಟಾಯು ಅರ್ತ್ ಸೆಂಟರಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ. ಸೊ ಈ ಕಡೆ ಪೇ ಆ್ಯಂಡ್ ಪಾರ್ಕಿಂಗ್ ಕಾರ್ಗೋಸ್ಕರ, ಲೆಫ್ಟ್ ಸೈಡ್ ಬಂದು ಬೈಕ್ ಪಾರ್ಕಿಂಗು. ಸೊ ನೋಡಿ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಟಿಕೆಟ್ ತೊಗೊಳಕ್ಕೆ ಅನಿಸುತ್ತೆ. ಇದು ಕೇಬಲ್ ಕಾರ್ಗೆ ಮತ್ತು ಅಲ್ಲಿ ಹೋಗಿ ಸೈಡ್ ಸೀಯಿಂಗ್ ಮಾಡಲಿಕ್ಕೆ. ಸೊ ನೋಡಿ ಜಟಾಯು ಅರ್ತ್ ಸೆಂಟರ್ ಅಂತ ಇದು ಫುಲ್ ನೇಮ್. ಸೊ ಇಷ್ಟು ಜನ ಇದ್ದಾರೆ. ಎಷ್ಟು ಅದಕ್ಕೆ ಅಂತ ಟಿಕೆಟ್ಸ್ ಬಂದು ಹೇಳ್ತೀನಿ ಬನ್ನಿ. ಸೊ ನೋಡಿ ಹೋಗಿದ್ದಾರೆ ಟಿಕೆಟ್ ತರೋದಕ್ಕೆ. ಸೊ ಎಷ್ಟು ಟಿಕೆಟ್ ಒಬ್ಬರು ಎಷ್ಟಾದರೂ ತೊಗೊಂಬರ್ಬೋದು. ಸೊ ಅಲ್ಲಿ ರಶ್ ಆಗುತ್ತೆ ಅಂದ್ಬಿಟ್ಟು ಯಾರಾದರೂ ವೆಯ್ಟ್ ಮಾಡೋರಿದ್ದರೆ ಈ ಕಡೆ ವೆಯ್ಟ್ ಮಾಡ್ಬೋದು. ಟಿಕೆಟ್ ತೊಗೊಳೋರು ಒಬ್ಬರು ಹೋಗಿ ಟಿಕೆಟ್ ತೊಗೋಬೇಕು. ಸೊ ಅದಕ್ಕೆ ಎಷ್ಟು ಕಾಸ್ಟು, ಕೇಬಲ್ ಕಾರ್ಗೆ ಎಷ್ಟು, ಸೈಟ್ ಸೀಯಿಂಗ್ಗೆ ಎಷ್ಟು ಅಂತ ಅವ್ರು ಬಂದಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಯಿತು. ಮತ್ತು ನಿನ್ನೆ ರಾತ್ರಿ ಎಷ್ಟು ಮಳೆ ಬಂತು ಅಷ್ಟೇ ಡಬಲ್ ಬಿಸಿಲಿದೆ. ಸೊ ನೋಡಿ ಟಿಕೆಟ್ 325 ಅಂತ ಇದೆ ಅಲ್ಲಿ. ಸೊ ಡ್ರಿಂಕಿಂಗ್ ವಾಟರ್, ರೆಸ್ಟಿಂಗ್ ಪ್ಲೇಸ್ ಆರ್ ಅವೈಲೇಬಲ್ ಡ್ಯೂರಿಂಗ್ ದ ಜರ್ನಿ ಬಿಟ್ವೀನ್ ದ ರಾಕ್ಸ್ ಆ್ಯಂಡ್ ಫಾರೆಸ್ಟ್ ಅಂತಂದರೆ, ಸೊ ರಾಕ್ಸ್ ಆ್ಯಂಡ್ ಫಾರೆಸ್ಟ್ ಮಧ್ಯದಲ್ಲಿ ಕೂಡ ನಮಗೆ ಡ್ರಿಂಕಿಂಗ್ ವಾಟರ್ ಮತ್ತು ರೆಸ್ಟಿಂಗ್ ಪ್ಲೇಸ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು. ಸ್ಟೇರ್ಸ್ ಬಂದರೂ ನಿಮಗೆ 826 ಇದೆ. ಕ್ಲೈಮ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ 826 ಸ್ಟೇರ್ಸ್ನ ಕ್ಲೈಮ್ ಮಾಡ್ಕೊಂಡು ಹೋಗ್ಬೋದು. ಸೊ ಡಿಸ್ಟೆನ್ಸ್ ಬಂದು 1 ಕಿಲೋಮೀಟರ್ ಇದೆ. ಸೊ ಇದು ಜಟಾಯು ಬಂದು ಸಿ ಲೆವೆಲಿಂದ 1000 ಫೀಟ್ ಅಬವ್ ಇದೆ. ಸೊ ಇದೆಲ್ಲನೂ ತಮಿಳು, ಹಿಂದಿ, ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಓದ್ಕೊಂಡು ಸೊ ಟಿಕೆಟ್ ತೊಗೊಂಡು ಹೋಗ್ಬೋದು. ಸೊ ನೋಡಿ ಗಾಯ್ಸ್, ಅಲ್ಲಿ ಬರ್ತಿದೆಯಲ್ಲ ಕೇಬಲ್ ಕಾರು, ಅದರಲ್ಲಿ ನಾವಿಬ್ಬರ ಇದರಿಂದ ಫಸ್ಟ್ ನಮ್ಮನ್ನ ಚೂಸ್ ಮಾಡಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಎಕ್ಸೈಟೆಡ್ ಗಾಯ್ಸ್. ನೋಡಿ ಇದು ಹೆಂಗೆ ತಿರುಗ್ತಾ ಇದೆ. ಸೊ ಬಂತು. ಇದರಲ್ಲಿ 8 ಮೆಂಬರ್ಸ್ ಇಡ್ಸಲ್ಲ ಅನಿಸುತ್ತೆ ಗೈಸ್. ಬರೀ ಆ ಕಡೆ 3 ಈ ಕಡೆ 3 ಅನಿಸುತ್ತೆ. ಸೊ ನೋಡೋಣ ಬನ್ನಿ. ಫಸ್ಟ್ ಟೈಮ್. ಸೊ ನೋಡಿ ಕೇಬಲ್ ಕಾರ್ ಬರ್ತಿದೆ. ಇದರಲ್ಲಿ 8 ಮೆಂಬರ್ಸ್ ಇಡ್ಸಲ್ಲ ಅನಿಸುತ್ತೆ. ಆ ಕಡೆ 3 ಈ ಕಡೆ 3 ಮಾತ್ರ ಅನಿಸುತ್ತೆ. ಅದು ಮೂವ್ ಆಗ್ತಿರುತ್ತೆ, ಹಂಗೆ ಹತ್ಕೊಂಡು ಹೋಗಬೇಕು. ಅದು ಫುಲ್ ಸ್ಟಾಪ್ ಆಗಲ್ಲ. ಸೊ ಅದು ಫುಲ್ ಸ್ಟಾಪ್ ಆಗಲ್ಲ ಗೈಸ್. ಅಲ್ಲಿ ಬಂದಿದ ತಕ್ಷಣ ನಾವು ಇಮಿಡಿಯೇಟ್ ಹತ್ಕೊಂಡು ಹೋಗಬೇಕು. ನೋಡೋಣ ಬನ್ನಿ. ಅದು ಹಂಗೆ ಮೂವ್ ಆಗ್ತಿರುತ್ತೆ ಅಷ್ಟೇ. ವೈಡ್ ಆ್ಯಂಗಲಲ್ಲಿ ನೋಡಿ ಗೈಸ್. ಸೊ ಇದು ರೈಟ್ ಆಗ್ತಾ ಇದ್ದಂಗೆ ಇದು ಬರ್ತಾ ಇದೆ. ಸೊ ನೋಡಿ ಇದು 8 ಮೆಂಬರ್ಸ್ ಇಡ್ಸುತ್ತೆ ಅನ್ಸುತ್ತಾ, 3 ಅನಿಸುತ್ತೆ ಕಂಫರ್ಟೇಬಲಾಗಿ ಕೂತ್ಕೊಳ್ಳೋಕ್ಕೆ. ಸೊ ಮೂವ್ ಆಗ್ತಾ ಇರುತ್ತೆ, ಹಾಗೆ ಹತ್ತಬೇಕು ನಾವು. ವಿಂಡೋ ಸೀಟ್ ಸಿಗಲಿ. ಇರಲಿ. ಸೊ ಹಾಯ್ ಏನಂತ ಅಲ್ಲಿ ನೋಡಿ ಹೋಗ್ತಾ ಇದ್ದೀವಿ ಮೇಲೆ. ಫಸ್ಟ್ ಟೈಮ್. ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಇದು ಬಂದು ಪಳನಿಲೂ ಇದೆ ಸೇಮ್, ಬಟ್ ಅದ್ರಲ್ಲಿ ಬಂದು ಬೇರೆ ತರ ಟ್ರೈನು ಅದು ಇದು ಇದೆ. ಇದ್ರಲ್ಲಿ ಈ ತರ ಇದೆ. ಸೊ ನೋಡಿ ನಮ್ಮ ಕಾರ್ಸ್ ಬರ್ತಿದೆ. ಫಾಸ್ಟ್ ಆಯಿತು ಮೂವಿಂಗ್. ವೆರಿ ಎಕ್ಸೈಟೆಡ್, ಸೂಪರ್ ಎಕ್ಸೈಟೆಡ್.
ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲಿ ನೋಡಿ ಸೊ ಅಲ್ಲಿ ನೋಡಿ ಯಾವಾಗ್ಲೇ ಹೋಗಿದ್ ವಾಪಸ್ ಬರ್ತಾ ಇದೆ. ಮೇ ಬಿ ಇದೇ ವೇ ಅಲ್ಲೇನೆ ಅಪ್ ಅಂಡ್ ಡೌನ್ ಅನ್ಸುತ್ತೆ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಮ್ಮಿಂದನೇ ಕಾರ್ ಕೇಬಲ್ ಕಾರ್ ಬರ್ತಾ ಇದೆ. ಇಲ್ಲ ಹೈಟ್ ಆಗ್ತಿದೆ. ಸೊ ಅಲ್ಲಿ ನೋಡಿ ಎಷ್ಟು ಫೀಟ್ ಇದೀವಿ ಅಂತ. ಅದು ಫಸ್ಟ್ ಬೇರೆ ನಮ್ದೇ ಕೇಬಲ್ ಕಾರ್ ಹೋಗ್ತಿರೋದ್ ಮೇಲೆ. ನೆಕ್ಸ್ಟ್ ಬ್ಯಾಚ್ ಎಲ್ಲೋ ಸೊ ನೋಡ್ತಿರ್ಬೋದು ನೀವು ಅಲ್ಲಿ ಜಟಾಯು ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನಾನು. ಸೊ ನೋಡಿ ನೆಕ್ಸ್ಟ್ ಬ್ಯಾಚ್ 3 ಯೆಲ್ಲೋ ಕಲರ್ ಬರ್ತಿದೆ. ಸ್ವಲ್ಪ ಸ್ಲೋ ಆಯಿತು ಕೇಬಲ್ ಕಾರ್ ಮೂವಿಂಗ್. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಗೈಸ್. ನೋಡಿ ಸೊ ನೋಡಿ ಅಲ್ಲಿ ಹೆಲಿಕಾಪ್ಟರ್ ಸೊ ಅಲ್ಲಿ ಹೆಚ್ಚಂತ ಬಂದಿದೆಯಲ್ಲ ಅದು ಹೆಲಿಕಾಪ್ಟರ್ದು. ಹಾಗೂ ಬರ್ಬೋದು. ಸ್ಟೆಪ್ಸ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಆಮೇಲೆ ಗೊತ್ತಾದ್ರೆ ನಿಮ್ಗೆ ಖಂಡಿತ ತೋರಿಸ್ತೀನಿ. ನೋಡಿ ಇನ್ನೊಂಚೂರು ಕೆಳಗೆ ಮೆಳಗೆ ಆಗ್ತಾ ಇದೆ. ಸೆಂಟರ್ ನಿಲ್ಸ್ಬಿಟ್ಟಿದ್ದಾರೆ ಅದು ಕೆಳಗೆ ಬಂದ್ಮೇಲೆ ನಾವು ಹೋಗೋದು ಅನ್ಸುತ್ತೆ. ಶೇಕ್ ಆಗ್ತಿದೆ, ಭಯ ಆಗ್ತದೆ. வண்டி இடிச்சிடக்கூடாது. இல்லை இல்லை அது லாக்காக இருக்குது. அங்கே ஆள் ஏறுவாங்க, வெயிட் இதாகும். இல்லை ஒன்று போச்சுல்ல. ಸೊ ಇವರಂತೂ ಹೆಂಗ ಅನ್ಸ್ತಾ ಇದೆ ನಿಮ್ಗೆ? ಭಯ ಆಗ್ತಿದ್ಯಾ? ಭಯ ಏನಿಲ್ಲ. ಭಯನಿಲ್ವಾ? ಹೇಳು ಹಾಯ್ ಹೇಳಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಅವ್ರಿಗೆಲ್ಲ ಹೇಳು ಹಾಯ್ ಅಂತ. ಹಾಯ್ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲ ಹಾಯ್ ಮಾಡ್ತಿದ್ದಾರೆ. ಯೂಟ್ಯೂಬ್ ಚಾನಲ್ ನೇಮ್ ಸ್ವರೂಪ್ ನೇಹ. ಏನದು? ಸ್ವರೂಪ್ ನೇಹ. ಸಬ್ಸ್ಕ್ರೈಬ್ ಮಾಡಿಸ್ಕೋಬೇಕು ಆಮೇಲೆ. ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್. ನೋಡಿ ಆಂಟಿ ಹೇಳ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ. ಸೊ ನೋಡಿ ಅಲ್ಲಿ ಚಂದ ಇದೆಯಲ್ಲ ಅದೇ ಹೆಲಿಕಾಪ್ಟರ್. ಫಸ್ಟ್ ಟೈಮಾ? ಸೆಕೆಂಡ್ ಟೈಮ್. ಓ ನೋಡಿ 2ನೇ ಸಲ ಬಂದಿದ್ದಾರಂತೆ. ಹೆಂಗ್ ತಮಿಳ್ನಾಡ? ಚೆನ್ನೈ. ಚೆನ್ನೈಯಿಂದ ಬಂದಿದ್ದಾರಂತೆ ನೋಡಿ. ಸ್ಲೋ ಆಗಿ ಹೋಗ್ತಾ ಇದೆ, ಯಾಕೋ ಗೊತ್ತಿಲ್ಲ. இதெல்லாம் உங்களுக்கு காமன். பழனியில அது வெயிட் அந்த பக்கம் அதிகம்னா இறங்குதுல, அதான் அந்த ரெண்டு வரும்போது டைட் ஆகுது. ಸೊ ನೋಡಿ ನಿಮ್ಗೆ ಕಾಣಿಸ್ತಿಯಲ್ಲ ಅದೇ ಜಟಾಯು. ரோடு இருக்கே பஸ் டாக்ஸி. அதுக்கு 350 ரூபா நடக்கிற பாதை எந்த இருக்கு பாரு. அதுக்கு 350 ரூபா கொடுப்பேன். அந்த நடக்குதுமா, கார் நிக்குதா? ஆமா, இந்த சைடு காலன் கார் இங்க ஸ்டாஃப்ங்களுக்காக இருக்கும்னு நினைக்கிறேன். மேலே ஏறி இறங்குறாங்கல்ல, அந்த அந்த கட்டத்துக்கு கீழ கார் நிக்குது. எல்லா ஸ்டாஃப் அவளுக்கு மட்டுமே. சாயங்காலத்துல வேலை முடிஞ்சிட்டு ನೋಡಿ guys, ಇದು ಸ್ಟೆಪ್ಸ್. இது நம்ம நடக்குறது. ಸೊ ಇಲ್ಲೇ ಸ್ಟೆಪ್ಸ್ ಇದೆ ನೋಡಿ, ಅದೇ ನಡ್ಕೊಂಡು ಬರೋದಕ್ಕೆ. படி இருக்குது. ಅಪ್ಪ. 850 ஸ்டெப்ஸ் இருக்கு. ಸೊ ನೋಡಿ ನಮ್ಮ ಮನೆಯವ್ರು ತಮಿಳ್ ಮಾತಾಡ್ತಿದ್ದಾರೆ. இது வெயில் வெயில் ஏற முடியாது. ನೋಡಿ ಇದೆ ಸ್ಟೆಪ್ಸ್, ಹತ್ಕೊಂಡು ಹೋಗ್ಬೋದು. 200 ರೂಪಾಯಿ ಕೊಡ್ತಾ ಇಲ್ಲ ಪಟ್ಪಾಲ ಆರಾಮ. எக்ஸ்ட்ரா ನಮ್ಮ ಮನೆಯವ್ರು ಎಲ್ಲ ಅದು 350 ಅನ್ಸುತ್ತೆ. ಇನ್ನು 200 ರೂಪಾಯಿ ಕೊಟ್ಟ ಇದೇವಲ್ಲ. அவ்வளவுதான். ಅಲ್ಲಿ ತಮಿಳಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು 200 ರೂಪಾಯಿ ಕೊಟ್ರೆ ಎಕ್ಸ್ಟ್ರಾ ಮೇಲೇನೆ ಬರ್ಬೋದು ಅಂತ. ನಡ್ಕೊಂಡು ಹೋಗೋದು ಏನಕ್ಕೆ ಅಂತ ಕೇಳ್ತಾ ಇದ್ದಾರೆ ಅವ್ರನ್ನೆಲ್ಲ. ಕರೆಕ್ಟ್. ಹಂಗೆ ಇದು ಮೂವ್ ಆಗ್ತಿರುತ್ತೆ, ಹಂಗೆ ಇಳಿಬೇಕು. அதேதான். அது கொஞ்சம் கம்மியா ಸ್ಟಾಪ್ ಆಗಲ್ಲ ಗೈಸ್, ಇದು ಹಂಗೆ ಮೂವ್ ಆಗ್ತಾ ಇರುತ್ತೆ. ಹಂಗೆ ಹತ್ಬೇಕು, ಹಂಗೆ ಇಳಿಬೇಕು. ಸೊ ನೋಡಿ ಬನ್ನಿ ಫಾಸ್ಟ್. ಸೊ ಹಿಂಗೆ ಮೂವ್ ಆಗ್ತಿರುತ್ತೆ, ಫಾಸ್ಟಾಗಿ ಕಾಲು ಆಚೆ ಇಟ್ಟು ಬರಬೇಕು. ಹಿಂಗೆ ಸ್ಟೆಪ್ಸ್ ತಗೊಂಡು ಹೋಗಬೇಕು ಮೇಲೆ. ಸೊ ಬನ್ನಿ ನೋಡಿ ಅದೇ ಜಟಾಯು. ಬನ್ನಿ. எங்க காண
ಸಖತ್ತಾಗಿ ಮಾಡಿದಾರಲ್ವಾ. ಸೊ ನೋಡಿ ಡೀಟೇಲಿಂಗ್ ನೋಡಿ ಆ ಬರ್ಡ್ದು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ನೇಲ್ಸ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್. ಫೆದರ್ಸ್ ಎಷ್ಟು ಚೆನ್ನಾಗಿ ಬಿದ್ದಿರೋ ಥರನೇ ಇದೆ. ಕಣ್ಣು ನೋಡಿ ಎಷ್ಟು ನೀಟಾಗಿ ಇದು ಮಾಡಿದ್ದಾರೆ. ಸೊ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಏನಂತೀರಾ? ರಿಪೋರ್ಟ್ ಮಾಡಿ ರಿಪೋರ್ಟರ್ಗೆ, ಕ್ಯಾಮ್ರಾಮ್ಯಾನ್. ಚೆನ್ನಾಗಿದೆ, ಹಾಂ ಚೆನ್ನಾಗಿ ಇದು ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ ಮಾತ್ರ. ಸೊ ಪೀಸ್ಫುಲ್ ಆಗಿದೆ ಗೈಸ್, ಅದೇ ಇಂಪಾರ್ಟೆಂಟ್. ತುಂಬ ಗಿಜಿ ಅಂತಿದ್ರೆ ಏನು ನೋಡೋಕ್ಕೂ ಮನ್ಸು ಬರೋಲ್ಲ. ಸೊ ನೋಡಿ ಅಲ್ಲಿ ನೋಡ್ತಿರ್ಬೋದು ಜಟ ಇದು ಹಿಸ್ಟ್ರಿ ಹಾಕಿದ್ದಾರೆ. ಡೆಡಿಕೇಟೆಡ್ ಟು ವುಮೆನ್ಸ್ ಸೇಫ್ಟಿ ಆ್ಯಂಡ್ ಹಾನರ್ ಅಂತೆ ಇದು ಜಟಾಯು. ನೋಡಿ ವುಮೆನ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ, ಸೇಫ್ಟಿಗೆ ಮತ್ತು ಅವ್ರ ಹಾನರ್ಗೆ. ಸೊ ನೋಡಿ ಸ್ಲೋ ಮ್ಯೂಸಿಕ್ ಹಾಕಿದ್ದಾರೆ. ಒಂದು ರೌಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ನೋಡಿ ಕ್ಯಾಪ್ ಹಾಕೊಂಡ್ರೆ ಚೆನ್ನಾಗಿದ್ದೀನ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಟೈಮ್ ಬಂದು 10:38. ಸೊ ನೋಡಿ ಫೆದರ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ. ಈ ಪ್ಲೇಸ್ಗೆ ಆಮೇಲೆ ಬರೋಣ ಒಂದು ರೌಂಡ್ ಹೊಡ್ಕೊಂಡು. ಸೊ ನೋಡಿ ಇವರು ಎಕ್ಸ್ಪ್ಲೇನ್ ಮಾಡ್ಕೋದ್ರು. ಸೊ ಅಲ್ಲೇ ರಾಮ ಮಂದಿರ ಇದೆ ಅಂತ ಕೇಳ್ಪಟ್ಟಿದ್ದೆ, ಅಲ್ಲೂ ಹೋಗಿ ಬರೋಣ. ಅಪ್ಪ ಈ ಬಿಸಿಲು ತಾಳಕ್ಕಾಗಲ್ಲ ಗೈಸ್ ಇಲ್ಲಿ. ಅದು ಹೆಂಗಿರ್ತಾರೋ ಏನೋ ಈ ಜನರು. ಅದಕ್ಕೆ ಅನಿಸುತ್ತೆ ಎಲ್ಲ ಕಡೆಯಿಂದನೂ ನಮ್ಮ ಬೆಂಗಳೂರಿಗೆ ಬರೋದು. ಏನಂತೀರ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಸ್ವಲ್ಪ ಆರಾಮಾಗಿ ಇಲ್ಲಿ ಕುತ್ಕೋಬೋದು, ಫೋಟೋಸ್ ತೆಗೆಸ್ಕೋಬೋದು. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ ಇಲ್ಲೇ ರಾಮ ಮಂದಿರ ಇದೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲೇ ಶೂ ಹಾಕಿದೆ, ಶೂಸ್ನ ಬಿಟ್ಬಿಟ್ಟು ಹೋಗ್ತಿದ್ದೀವಿ ರಾಮ ಮಂದಿರ್ಗೆ. ಬನ್ನಿ ನೋಡಿ ಜಟಾಯು ಕಾಣಿಸುತ್ತೆ, ಜಟಾಯು ಪಕ್ಷಿ. ಸೊ ದಿಸ್ ಇಸ್ ದ ಟೆಂಪಲ್. ಸೊ ನೋಡಿ ಸೊ ನೋಡಿ ಇದೆ ರಾಮ ಮಂದಿರ ಟೆಂಪಲ್. ಜಟಾಯು ಪಕ್ಕದಲ್ಲಿ ಕಾಣುತ್ತೆ. ಸೊ ನೋಡಿ ರಾಮ ಮಂದಿರ ಟೆಂಪಲ್ ಎಂಟ್ರೆನ್ಸ್ ಇದ್ದೇನೆ. ಬಿಸಿಲು ಅಷ್ಟೇನು ಕಾಲು ಸುಡ್ತಿಲ್ಲ. ಸೊ ನೋಡಿ ಫುಟ್ ಪ್ರಿಂಟ್ ಆಫ್ ಶ್ರೀ ರಾಮ್. ಸೊ ಇಲ್ಲೇನಂತ ಅಂದರೆ ರಾಮದೇವ್ರದ್ದು ಪಾದ ಇದೆ. ಬನ್ನಿ ನೋಡೋಣ ಹಂಗಿದೆ ನೋಡಿ, ಲಿಬರೇಷನ್ ಆಫ್ ಜಟಾಯು. ಓಕೆ ಸೊ ನೋಡಿ ಇದು ಪಾದ. ಸೊ ಈ ಕಡೆ ದಟ್ ಈಸ್ ಲೆಫ್ಟ್ ಲೆಗ್. ಇದು ಬಂದು ಲೆಫ್ಟ್ ಲೆಗ್. ಸೊ ನೋಡಿ ಇದನ್ನು ಹಾಕಿದ್ದಾರೆ. ಇದೆಲ್ಲ ಬೆರಳು, ಅದು ಪಾದ. ನೋಡಿ ಎಷ್ಟು ದೊಡ್ಡದಾಗಿದೆ. ಇನ್ನು ಶ್ರೀರಾಮ್ ದೇವ್ರು ಎಷ್ಟು ಹೈಟಾಗಿರ್ಬೋದು ಅಂತ ನೀವೇ ಇದು ಮಾಡ್ಕೊಳ್ಳಿ. ಸೊ ಸಖತ್ತಾಗಿದೆ ಅಲ್ಲ. ಸೊ ಇದು ರಾಮದೇವ್ರ ಟೆಂಪಲ್. ಇದು ರಾಮದೇವ್ರದ ಪಾದ. ಎಷ್ಟು ದೊಡ್ಡದಾಗಿದೆ ಇಲ್ಲಿ ಜಟಾಯು. ಆದರೆ ಈಗ ನಮ್ಮ ಕಾಲು ಸುಡ್ತಾ ಇದೆ. ಒಂದು ಸ್ವಲ್ಪ ತಿಲ್ಲೇ ಇದ್ದರೆ ನಮ್ಮ ಕಾಲು ಹಂಗೆ ಫುಟ್ ಪ್ರಿಂಟ್ ಬೀಳುತ್ತೆ ಅನಿಸುತ್ತೆ ನನಗೆ. ಸೊ ಇಲ್ಲೊಂದು ಫೋಟೋ ತೆಗೆಸ್ಕೊಂಡು ಸೊ ವಿಲ್ ಮೀಟ್ ಯು ಸೂನ್ ಗೈಸ್, ಬಾಯ್. ಬಂದು ಇದು ಕೋದಂಡ ರಾಮ ಟೆಂಪಲ್ ಅಂತೆ. ಸೊ ಏನಿದೆ ನೋಡೋಣ ಬನ್ನಿ. ಇಲ್ಲಿ ಏನಿಲ್ಲ ಗಾಯ್ಸ್, ಸುಮ್ಮನೆ ಹಾಕಿದ್ದಾರೆ ಅನಿಸುತ್ತೆ. ಸೊ ನೋಡ್ಕೊಂಬಿಡಿ ಜಟಾಯು. ಜಟಾಯುನ ಲಾಸ್ಟ್ ಟೈಮ್ ಹೊಡ್ತಾ ಇದ್ದೀವಿ ನಾವಿನ್ನೇನು. ಈ ಬಿಸಿಗೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಸೊ ಫೋಟೋಸ್, ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡ್ವಿ, ರೀಲ್ಸ್ ಕೂಡ ಮಾಡ್ಕೊಂಡಿದ್ದೀವಿ ಒಂದೆರಡು. ಸೊ
ಸೊ ನಡೀರಿ ಹೋಗೋಣ. ಚಪ್ಪಲಿ ಇಸ್ಕೊಂಡ್ವಿ. ಸೊ ಚಪ್ಪಲಿ ಇಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಶೆಕೆಗೆ ಸಾಕ್ತಿಲ್ಲ. ಸೊ ನೆಕ್ಸ್ಟ್ ಪ್ಲೇಸ್ ಯಾವ್ದು ಹೋಗ್ತೀವಿ ಅಂತ ತೋರಿಸ್ತೀನಿ. ಟ್ಯಾನಾಗಿ ಹೋಗ್ಬಿಟ್ಟಿದ್ದೀನಿ. ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ ಸನ್ಸ್ಕ್ರೀನ್ ಹಚ್ಕೋಬೇಕು ಅನಿಸ್ತಾ ಇದೆ. ಸೊ ಗೈಸ್ ಜಟಾಯಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಚೆಕ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ಏನು ಬಿಸಿಲು ಅಂತೀರಾ? ಸಿಕ್ಕಾಪಟ್ಟೆ ಬಿಸಿಲು. ಸೊ ವಿ ಹ್ಯಾವ್ ಟು. ಸೊ ಇಲ್ಲಿ ವೆಯ್ಟ್ ಮಾಡಬೇಕು ಕೇಬಲ್ ಕಾರ್ ಬರೋದಕ್ಕೋಸ್ಕರ. ಇವಾಗಿನ ಜಸ್ಟ್ ಹೋಗ್ತಾ ಇದೆ, ನೋಡ್ತಾ ಇದ್ದೀರ ಅಲ್ಲಿ. ಸೊ ವೆಯ್ಟ್ ಮಾಡೋಣ, ಅವ್ರು ಅದು ಬಂದಾಗ ಕರೀತಾರೆ, ಹೋಗ್ಬೋದು. ಸೊ ಗೈಸ್ ಗೆಸ್ ವಾಟ್, ಇಟ್ಸ್ 11:11. ಸೊ 11:11 ಅಲ್ಲಿ ಇದು ಒಂದು ಡ್ರೀಮ್ ಲಿಸ್ಟ್ ಇತ್ತು ನನಗೆ, ಕೇಬಲ್ ಕಾರಲ್ಲಿ ಹೋಗಬೇಕು ಅಂತ. ನಾವು ಥೈಲ್ಯಾಂಡ್ಗೆ ಹೋದಾಗ ಮಿಸ್ ಆಗಿತ್ತು ಡ್ಯೂ ಟು ಸಮ್ ವೆದರ್. ಸೊ ಇವಾಗ ಹೋಗಿದ್ದಾಗ ನಮಗೆ ತುಂಬ ಖುಷಿ ಆಯಿತು. ಸೊ ಇಟ್ಸ್ 11:11 ಮ್ಯಾನಿಫೆಸ್ಟೇಷನ್. ಬಟ್ ದಿಸ್ ಇಸ್ ಆಲ್ಸೋ ಎ 11:11 ಮ್ಯಾನಿಫೆಸ್ಟೇಷನ್. ನೋಡಿ ಈ ಕೇಬಲ್ ಕಾರಲ್ಲಿ ನಾವಿಬ್ಬರೇ, ಯಾರು ಇಲ್ಲ. ಇಟ್ ಇಸ್ ಕಾಲ್ಡ್ 11:11 ಮ್ಯಾನಿಫೆಸ್ಟೇಷನ್. ನನಗೆ ಕೇಬಲ್ ಕಾರಲ್ಲಿ ನಾವು ಇಬ್ಬರೇ ಹೋಗ್ಬೇಕು ಅಂತ ಇತ್ತು. ಸಪ್ರೇಟಾಗಿ ನಾವು ಪ್ರೈವೇಟ್ ಕೇಬಲ್ ಕಾರ್ ಇದೆ, ಸಖತ್ ಖುಷಿ ಆಯಿತು. ಸೊ ಅದಕ್ಕೆ ಹೇಳಿದ್ರು ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ. ಸೊ ನೋಡಿ ಗ್ರೀನರಿ ಆ ಕಡೆ ಎಷ್ಟು ಸಖತ್ತಾಗಿದೆ ಅಂತೇಳಿ. ಜಟಾಯುಗೆ ಬಾಯಿ ಹೇಳೋಣ, ಜಟಾಯುಗೆ ಬಾಯಿ ಹೇಳುವಂಥ ಸಮಯ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಇವಾಗಿದೆ ನಮಗೆ ರಿಯಲ್ ಟಾಸ್ಕ್. ನಾವು ನಮ್ಮ ರೂಮ್ಗೆ ಹೋಗೋವರೆಗೂ 55 ಕಿಲೋಮೀಟರ್ಸ್ ಬೈಕ್ ರೈಡಲ್ಲಿ ಹೋಗಬೇಕು. ಈ ಬಿಸಿಲಲ್ಲಿ ಹೆಂಗೆ ಹೋಗ್ತೀವೋ ಅಂತ ಅನಿಸ್ತಾ ಇದೆ. ನೋಡಿ ಜಟಾಯು ಫೈನಲಿ ಜಟಾಯಿನೂ ಆಯಿತು. ಇವಾಗ ಬ್ಯಾಕ್ ಟು ರೂಮ್. ನೋಡೋಣ ಊಟ ಮಾಡ್ಕೊಂಡು ಹೋಗೋದ ಏನು ಅಂತ. ಫೈನಲಿ ಎಲ್ಲ ಆಯಿತು, ಪ್ಲೇಸಸ್ ಎಲ್ಲ. ಇನ್ನು ಬೀಚ್ ಒಂದು ಪೆಂಡಿಂಗ್ ಇದೆ, ಅದು ಈವ್ನಿಂಗ್ ನೋಡೋಣ. ಈ ಬಿಸಿಲಲ್ಲಿ ಆಗಲ್ಲ ಗೈಸ್. ಬೀಚ್ಗೆ ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಿಕಾಸ್ ಈ ಬಿಸಿಲಲ್ಲಿ ಆಗೋದಿಲ್ಲ, ಆಟಾಡೋಕ್ಕೂ ಆಗಲ್ಲ. ಒಂದು 4:30-5 o'clock ಮೇಲೆ ಹೋದರೆ ಚೆನ್ನಾಗಿ ಆಟಾಡ್ಬೋದು. ಇನ್ನೊಂದ್ಸತಿ ಆ ಶಿವ ಟೆಂಪಲ್ಗೆ ಹೋಗೋದಾ ಅಥವಾ ತಿರುವನಂತಪುರ ಟೆಂಪಲ್ನ ದರ್ಶನ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ. ಸೊ ಇಟ್ ವಾಸ್ ಮೈ ಮ್ಯಾನಿಫೆಸ್ಟೇಷನ್. ನಾನು ಇಬ್ಬರೇ ಹೋಗಬೇಕು ಕೇಬಲ್ ಕಾರಲ್ಲಿ ಅಂತ, ಹಂಗೆ ಆಯಿತು. ಸೊ ಥ್ಯಾಂಕ್ಸ್ ಗಾಡ್. ಸೊ ಬನ್ನಿ ಕೆಳಗೆ ಹೋದ್ಮೇಲೆ ಏನು ಊಟ ಮಾಡ್ತೀವಿ, ಎಲ್ಲಿ ಊಟ ಮಾಡ್ತೀವಿ ಅಂತ ತೋರಿಸ್ತೀನಿ. One eternity later. ಸೊ ಗುಡ್ ಈವ್ನಿಂಗ್ ಗೈಸ್. ಈಗ ತಿರುವನಂತಪುರ. ಗುಡ್ ಈವ್ನಿಂಗ್ ಗೈಸ್. ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಇನ್ನೊಂದ್ಸತಿ ರಂಗನಾಥ ಸ್ವಾಮಿ ದೇವಸ್ಥಾನ. ಸೊ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ವಿ. ಯಾಕೆ ಅಂತಂದರೆ ಇನ್ನೊಂದ್ಸತಿ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅನಂತ ಪದ್ಮನಾಭದು. ಸೊ ಬನ್ನಿ. ಸೊ ಗೈಸ್ ನೋಡಿ ನಾವು ಸೌತ್ ನಾಡಕ್ಕೆ ಬಂದಿದ್ದೀವಿ. ಒಬ್ಬರು ಡ್ಯಾನ್ಸ್ ಮಾಡ್ತೀವಿ, ಫೋಟೋಶೂಟ್ ಮಾಡಿಸ್ಕೊಳ್ತಿದ್ದಾರೆ. ಸೊ ನೋಡಿ ಗೈಸ್ ಸೌತ್ ನಾಡಲ್ಲಿ ಇಷ್ಟೊಂದು ರಶ್ ಇದೆ. ಸೊ ಬನ್ನಿ ಇಲ್ಲಿ ಕ್ಲಾಕ್ ರೂಮ್ಗೆ ಮೊಬೈಲ್ನ ಕೊಟ್ಬಿಟ್ಟು ಆಮೇಲೆ ಹೋಗೋಣ, ಮತ್ತೆ ಬಂದು ದರ್ಶನದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಲ್ಲಿ ನಾಳೆ ಪೊಂಗಲ ಫೆಸ್ಟಿವಲ್ ಇರೋದ್ರಿಂದ ಇಲ್ಲೆಲ್ಲ ಫುಲ್ಲು ಜೋರು ಹಬ್ಬ. ಅದಕ್ಕೋಸ್ಕರ ಇಲ್ಲಿ ಮ್ಯೂಸಿಕ್ಕು ಎಲ್ಲ ಹಾಕಿದ್ದಾರೆ. ಒಂದು ಕಡೆ ದೇವ್ರನ್ನ ಕೂರಿಸಿದ್ದಾರೆ, ಅದಕ್ಕೋಸ್ಕರ ಫುಲ್ ಮ್ಯೂಸಿಕ್ ಇದೆ, ಅದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಇದು ನೈಟ್ ವ್ಯೂ ಪದ್ಮನಾಭ ಸ್ವಾಮಿ ಟೆಂಪಲ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಲೈಟಿಂಗ್ಸ್ ಎಲ್ಲ ಇದೆ. ಮತ್ತು ಈವ್ನಿಂಗು ಫೋಟೋಶೂಟ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಂಡ್ವಿ, ಚೆನ್ನಾಗಿದೆ. ಕೇರಳಕ್ಕೆ ಬಂದಮೇಲೆ ಬೇಲ್ಪುರಿ ಮಸಾಲೆ ಪುರಿ ಅನ್ನೋದೆಲ್ಲ ಮರ್ತೋಗಿದ್ವಿ. ಅದಕ್ಕೆ ಇಲ್ಲಿ ನೋಡಿದ್ವಲ್ಲ ತಕ್ಷಣ ಎಷ್ಟಾಗಿ ಚಾಟ್ಸ್ಪುರಿ ಅದಲ್ವ ನಾವು, ಅದಕ್ಕೆ ಬೇಲ್ಪುರಿ ತಿನ್ನೋಣ ಅಂತ ಹಂಗೆ ನಿಂತ್ಕೊಂಡ್ವಿ. ಅಲ್ಲೇ ಸ್ವಲ್ಪ ತಿಂದ್ಬಿಟ್ಟು ಊಟಕ್ಕೆ ಅಂತ ಬಂದ್ವಿ.
ಇಬ್ಬರು ಫ್ರೈಡ್ ರೈಸ್ ತಿನ್ಕೊಂಡು ಸರಿ ಅಂತ ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ಡೇ 2 ವ್ಲಾಗ್. ಡೇ 3 ಎಲ್ಲೋಗಿದ್ವಿ ಅಂತ